ಸೊ ವಾಮನ ಸಿನಿಮಾದಲ್ಲಿ ಆಗಿರ್ಬೋದು, ಈ ಹಿಂದಿನ ಸಿನಿಮಾಗಳಲ್ಲೂ ಕೂಡ ನಿಮಗೆ ಇಂಟ್ರೊಡಕ್ಷನ್ ಸಾಂಗ್ ಅನ್ನೋದು ತುಂಬಾ ಇದೆ. ಈ ಸಿನಿಮಾದಲ್ಲೂ ಕೂಡ ಹಯಗ್ರೀವ ಖಂಡಿತ ಇದೆ. ಅದನ್ನ ಅದೇ ಸರ್ಪ್ರೈಸ್ ಎಲಿಮೆಂಟ್ ಆಗಿ ನಮ್ಮ ಡೈರೆಕ್ಟ್ರು ಸಿನಿಮಾಲೇ ಬಿಡೋಣ ಸರ್, ಇದ್ರಲ್ಲಿ ಬೇಡ, ಫೈನ್ ಸರಿ ಸಿನಿಮಾಲೇ ಮಾಡೋಣ ಅದಕ್ಕೆ ಲವ್ ಸಾಂಗ್ನ ಫಸ್ಟ್ ಬಿಟ್ಬಿಡಿ ಸರ್. ಸೊ ಈ ಹಿಂದಿನ ಸಿನಿಮಾಗಳಿಗೂ ಹಯಗ್ರೀವ ಸಿನಿಮಾಗೂ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತು ನಿಮಗೆ? ಕ್ಯಾರೆಕ್ಟರೈಸೇಷನ್ ಆ ಸಿನಿಮಾಗೆ ತಕ್ಕಂಗೆ ಬೇರೆದಿರ್ಬೋದು, ಬಟ್ ನಿಮ್ಮನ್ನು ನೀವು ಯಾವ ರೀತಿ ಚೇಂಜಸ್ ಮಾಡ್ಕೊಂಡ್ರಿ ಅಂತ? ಅದು ಕ್ಯಾರೆಕ್ಟರ್ ಸಂಬಂಧಪಟ್ಟಂಗೆ ಮಾಡ್ಕೊಬೇಕಾಗುತ್ತೆ ಸರ್, ಇನ್ನೇನಿರಲ್ಲ ನಮ್ಮದು. ಲೈಕ್ ಸುಮಾರು ಜನ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಸಮೃದ್ಧಿ ಮಂಜು ಸರ್ ಆಗಿರ್ಬೋದು, ಇವರೆಲ್ಲ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ, ಇನ್ನೂ ಸಿನಿಮಾ ನೋಡಿಲ್ಲ. ಅವ್ರು ಹೇಳಿದ್ರು ನಿನಗೆ ಲಾಸ್ಟ್ ಸಿನಿಮಾ ಗಂಟು ಬೇರೆ ವರ್ಷನ್ ಇದೆಯಾ, ಈ ಇದರಲ್ಲೇ ಬೇರೆ ವರ್ಷನ್ ಇದೆಯಾ, ಅದು ನೀನು ನೋಡಿದಾಗ ಗೊತ್ತಾಗುತ್ತೆ ಅನ್ವೇ. ಆ್ಯಕ್ಚುಲಿ ನನಗೆ ಅದು ಗೊತ್ತಾಗಲ್ಲ, ಅದು ನಮ್ಗೆ ಮಾಡಿ ರೂಢಿ ಆಗಿರೋ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಸೊ ಅವ್ರು ನೋಡಿದ್ರೆ ಅವ್ರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಸರ್, ನಿಂದು ಪ್ರತಿಯೊಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತೊಂದು ಅಂತ. ಸೊ ಐ ಆಮ್ ವೇಟಿಂಗ್, ನನ್ನ ಫೈನಲ್ ಔಟ್ಪುಟ್ ನೋಡೋಣ ನಾನು ಕಾಯ್ತಾ ಇದ್ದೀನಿ. ಫಸ್ಟ್ ಟೈಮ್ ಕಾಕಿ ತೊಟ್ಟಿದ್ರ ಮನೆಯಲ್ಲಿ ಏನಂದ್ರು ಅಂತ? ಖುಷಿ ಇದೆ ಸರ್ ಅದರಲ್ಲಿ. ಮನೆಯಲ್ಲ ಆ ಥರದ್ದು ಏನಿಲ್ಲಪ್ಪ, ಪ್ರತಿಯೊಂದು ಕ್ಯಾರೆಕ್ಟರ್ನೂ ಅವ್ರಿಗೆ ನಾನು ಹೇಳ್ಬಿಟ್ಟೆ ಮಾಡ್ತೀನಿ. ಲೈಕ್ ಪ್ರತಿಯೊಂದು ಸಿನಿಮಾದಲ್ಲಿ ನಾನು ವೇರಿಯೇಷನ್ಸ್ ಕೊಡೋದನ್ನ ನನಗೆ ಆ್ಯಕ್ಚುಲಿ ಬೇಸಿಕ್ ನನಗೆ ಇಷ್ಟ. ಅದು ಪ್ರತಿಯೊಂದು ಸಿನಿಮಾನೂ ಒಂದು ಡಿಫ್ರೆಂಟ್ ವಿಭಿನ್ನವಾಗಿ ಮಾಡಬೇಕು, ಖುಷಿ ಇದೆ ಅದರದೇ. ಸೊ ಕಾಕಿ ತೊಟ್ಟಿದ್ದೀರಾ, ಬಟ್ ಬಿ ಎಡ್ ಹಂಗೆ ಬಿಟ್ಟಿದ್ದೀರಾ? ಅದನ್ನ ಹೇಳೋದಲ್ಲ, ಕಂಪ್ಲೀಟ್ ಕಾಪಾಗಿ ಹೋಗಲ್ಲ. ಇವಾಗ ಏನು ಕಾಪ್ನ ಪೋಸ್ಟ್ ಬಿಟ್ಟಿದ್ದು ಹಯಗ್ರೀವ ಅಂದಿದ ತಕ್ಷಣ ಪೊಲೀಸ್, ಲುಕ್ ನೋಡಿದ ತಕ್ಷಣ ಪೊಲೀಸ್ ಅಂತಾರೆ. ಎಸ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದು, ಬಟ್ ಡಿಫ್ರೆಂಟ್ ಶೇಡ್ ಇನ್ನೊಂದಿದೆ ಸಿನಿಮಾಲಿ. ಸೊ ಅದಕ್ಕೆ ತಕ್ಕನಂಗೆ ಅನುಗುಣವಾಗಿ ನಾವು ಮಾಡಿರುವಂಥದ್ದು. ಈ ಸಾಕಷ್ಟು ತಾರಾಗಣ ಇದೆ, ಸೊ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು, ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥ ಅನುಭವದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದೇ ಸರ್, ಪ್ರತಿ ಸಿನಿಮಾದಲ್ಲೂ ಅಷ್ಟೇ. ನಮ್ಮ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ನಟರುಗಳ ಜೊತೆ ಮಾಡ್ಬೇಕಾದ್ರೆ ನಮ್ಗೆ ಅದೊಂದು ಎವ್ರಿಥಿಂಗ್ ಇಸ್ ಎ ಲರ್ನಿಂಗ್ ಅಂತಾರಲ್ಲ, ಪ್ರತಿಯೊಂದು ಒಬ್ಬರ ಜೊತೆ ಮಾಡ್ಬೇಕಾದ್ರೂ ಒಂದೊಂದು ಕಲಿತೀವಿ. ಸೊ ಆ ಥರ ಈ ಸಿನಿಮಾದಲ್ಲೂ ಅಷ್ಟೇ ಸುಮಾರು ಜನ ಕಲಾವಿದರು, ನಮ್ಮ ಸಾಧು ಸರ್ ಆಗಿರ್ಬೋದು, ರಮೇಶ್ ಭಟ್ ಸರ್ ಆಗಿರ್ಬೋದು, ಶರತ್ ಲೋಹಿತಾ ಸರ್, ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಂದ ಅವ್ರ ಜೊತೆ ಕಾಂಬಿನೇಷನ್ ಮಾಡ್ತಾ ಏನೋ ಒಂದೊಂದು ಕಲ್ತಿರ್ತೀವಿ ನಾವು. ಸೊ ಖುಷಿ ಇದೆ ಅವ್ರದ್ದು. ಸೊ ಹಯಗ್ರೀವ ಅಂದ ತಕ್ಷಣ ಅವರು ಡೈರೆಕ್ಟರ್ ಬಂದು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಸೊ ಅವಾಗ ನೀವೇನಾದರೂ ಚೇಂಜಸ್ ಮಾಡಿದ್ದುಂಟ? ಯಾಕಂತಂದ್ರೆ ನೀವು ಪಾತ್ರಕ್ಕಿಂತ ಒಂದು ಪಾತ್ರ ವಿಭಿನ್ನವಾಗಿರಬೇಕು ಅನ್ನೋಂಥದ್ದು, ಹೊಸತನವನ್ನು ಕೊಡಬೇಕು ಸಿನಿಮಾ ರಂಗದಲ್ಲಿ ಅನ್ನುವಂಥದ್ದು. ಸೊ ಅವ್ರೇನಾದರೂ ಹೇಳಿದಾಗ ನೀವೇನಾದರೂ ಕಥೆಯಲ್ಲಿ ಏನಾದರೂ ಚೇಂಜಸ್ ಅಥವಾ? ಇಲ್ಲ ಸರ್, ನಾವು ಚೇಂಜಸ್ ಮಾಡಿ ಅವ್ರು ಹೇಳೋ ಕಥೆನ ಮಾಡೋಷ್ಟು ದೊಡ್ಡವರೆಲ್ಲ. ಲೈಕ್ ನಾವು ಸಜೆಸ್ಟ್ ಮಾಡ್ಬೋದು ಅಷ್ಟೇ, ನೋಡಿ ಈ ಥರ ಹೋಗುತ್ತೆ, ಈಗಿನ ಟ್ರೆಂಡ್ ತಕ್ಕನಾಗಿ ಈ ಥರ ಅಕ್ಸೆಪ್ಟ್ ಮಾಡ್ತಾರೆ ಜನ, ಒಂದು ಸಜೆಷನ್ ಕೊಡ್ಬೋದು ಹೊರತು ಅದು ತೊಗೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು. ಬಟ್ ಫೈನಲ್ ಔಟ್ಪುಟ್ ಏನಾದರೂ ಅದು ಚೆನ್ನಾಗಿ ಬರಬೇಕಲ್ಲ, ಏನೇ ಮಾಡೋದು. ಸೊ ಅಷ್ಟು ಮಾತ್ರ ಹೇಳ್ತೀನಿ ಹೊರತು ನಾವು ಇದನ್ನು ಚೇಂಜ್ ಮಾಡಿ ಅದು ಮಾಡಿ. ಮೊದಲನೇ ಮಾತು ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಆ ಒಂದು ಸಾಂಗ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ? ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಅದು ಒಂದು ನೈಟ್ ಕಂಪ್ಲೀಟ್ ಮಾಂಟೇಜ್ ಸಾಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು. ಆ್ಯಕ್ಚುಲಿ ಯೂಶ್ವಲಿ ನಮಗೆ ಸ್ವಲ್ಪ ಪ್ರತಿ ಸಲ ಇಂಟರ್ವ್ಯೂ ಕೊಟ್ಟಾಗ ಹೇಳ್ದೆ ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ಗಳೆಲ್ಲ ದೂರ ನಾವು ಸ್ವಲ್ಪ. ಆದರೂ ಈ ಸತಿ ನಮ್ಮ ಮಾಸ್ಟರ್ ಇಲ್ಲ ಬ್ರೋ, ನೀವು ಮಾಡ್ಬೇಕು, ಈ ಸತಿ ಮಾಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ಎಲ್ಲ ಮಾಡಿಸಿ ಅದು ಮಾಡಿ. ಹೆಂಗಿತ್ತು ರೊಮ್ಯಾನ್ಸ್ ಅನುಭವ? ಏನಿಲ್ಲ ಚೆನ್ನಾಗಿತ್ತು, ಚೆನ್ನಾಗಾಯ್ತು ಸರ್, ಚೆನ್ನಾಗಿತ್ತು. ಈಗ ಫೆಬ್ರವರಿ 14ಗೆ ಅದು ತುಂಬ ಕ್ಯಾಚ್ ಆಗ್ತಾ ಇದೆ. ಸೊ ಪ್ರೇಮಿಗಳ ದಿನಕ್ಕೆ ಈ ಪ್ರೇಮಿಗಳು ನೀವು ಆನ್ ಸ್ಕ್ರೀನ್ ಅಲ್ಲಿ ಭರ್ಜರಿ ಸದೌತಣ ಕೊಡ್ತಾ ಇದ್ರ? ಅದೇ ಅದು ನೋಡಿನೇ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಮುಂದೆ ಇವರು ಪ್ರೊಡ್ಯೂಸರ್ ಪ್ಲಾನ್ ಮಾಡೋದೇನೋ ಗೊತ್ತಿಲ್ಲ, ಫೆಬ್ಬಲ್ಲಿ ಏನೇನೇ ಸಾಂಗ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡೋದು. ಅದು ನೋಡಿದ್ರೆ ಈಗ ವ್ಯಾಲೆಂಟೈನ್ಸ್ ಡೇ ಬಂದರೆ ಬಟ್ ಏನೇನು ಖುಷಿ ಇದೆ. ಲೈಕ್ ಈಗಿನ ಯಂಗ್ ಜನರೇಷನ್ಸ್ ಕಪಲ್ಸ್ಗೆ ಲೈಕ್ ಯಾವ ಥರ ಬೇಕಿತ್ತು ಪದಗಳ ಸಾಲ ಆಗಿರ್ಬೋದು, ಸಂಜಯ್ ತೆಗಡೆ ಅವ್ರ ವಾಯ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿರೋದು, ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಖುಷಿ ಇದೆ ಸರ್. ಆಮೇಲೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ನೀವು ಹಯಗ್ರೀವನಿಗೆ ಮುಹೂರ್ತವನ್ನು ಮಾಡ್ತೀರಾ. ಸೊ ತಾಯಿ ಆಶೀರ್ವಾದ ಕೂಡ ನಿಮ್ಗೆ ಜಾಸ್ತಿನೇ ಸಿಕ್ಕಿದೆ ಅಂತ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ನೀವು ಕೂಡ ಭಕ್ತರು. ಹೆಂಗಿತ್ತು ಆ ಒಂದು ಸ್ಪೆಷಲ್ ಮೂಮೆಂಟ್? ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮಂಜು ಸರ್ ಪ್ಲಾನ್ ಎಲ್ಲಿ ಮಾಡೋಣ ಏನು ಅಂತ ಹೇಳಿದಾಗ ಅವ್ರು ಇನ್ನೊಂದು ಕಡೆ ಹೇಳಿದ್ರು. ನಾನು ಸರ್ ಇಲ್ಲಿ ಮಾಡಂಗಿರಿ ನೋಡಿ ಮೈಸೂರು ಚಾಮುಂಡೇಶ್ವರಿ ಮಾಡೋಣ. ಆಯ್ತಪ್ಪ, ಇದು ದೂಸರ ಮಾತು ಇದು ಮಾಡಿಲ್ಲ, ಸರಿ ಆಯ್ತು ಮಾಡ್ಬೇಡ, ಅಲ್ಲೇ ಮಾಡ್ಬೇಡ ಅಂತ ಪ್ಲಾನ್ ಮಾಡೋದು. ಆಲ್ ಆಫ್ ಅ ಸಡನ್ ಆಗಿದೆ ಅದು, ಅಲ್ಲೇ ಪ್ಲಾನ್ ಮಾಡೋಣ ಅಂತ. ಬಟ್ ಖುಷಿ ಇದೆ, ನನ್ನ ಆರಾಧ್ಯ ದೇವತೆ, ನನ್ನ ಇಷ್ಟ ದೇವತೆ ಅವಳ ಜಾಗದಲ್ಲಿ ಮಾಡೋದು ತುಂಬ ಖುಷಿ ಇದೆ. ಸೊ ಅವತ್ತು ಅಲ್ಲಿ ಪೂಜೆ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿ ಅಡೆತಡೆ ಇನ್ನೊಂದು ಮತ್ತೊಂದೇನು ಹಂಗೆ ಸುಖವಾಗಿ ನೋಡ್ಕೊಂಬನ್ಸಿಲ್ಲ. ಈ ಸಸ್ಪೆನ್ಸ್ ಅದ್ರ ಜೊತೆಗೆ ಈ ಕ್ರೈಮ್ ಬೇಸ್ಡ್ ಮೇಲೆ ಹೋಗಿರುವಂಥದ್ದು. ಸೊ ನೀವು ಎಷ್ಟು ಹೋಮ್ವರ್ಕ್ ಮಾಡಿದ್ರಿ ಅಂತ? ಅಂದರೆ ಹೋಮ್ವರ್ಕ್ ಅಂದ್ರೆ ಅದೇ ಹೇಳಿದ್ರು ಸರ್, ಲೈಕ್ ಬಿಫೋರ್ ನಾವು ಶೂಟ್ಗೆ ಹೋಗಿಂದ ಮುಂಚೆನೇ ನಮಗೆ ಸ್ಕ್ರಿಪ್ಟ್ ಕೊಟ್ಟು ನಮ್ಗೆ ಅದು ಈ ಕಾಪ್ ಆಗಿರೋದ್ರಿಂದ ನೀವು ಹೇಳಿ ಕ್ರೈಮ್ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಿತ್ತು. ಯೂಶುವಲ್ ಕಮರ್ಷಿಯಲ್ ಸಿನಿಮಾಗಿಂತನೂ ಇದು ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಆ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಪ್ರತಿಯೊಂದು, ಆಮೇಲೆ ಅದಕ್ಕೆ ಅದೇ ಮೂಡಲ್ಲಿ ಇರಬೇಕಾಗುತ್ತಲ್ಲ. ಸೊ ಅದಕ್ಕೆ ತಕ್ಕನಂಗೆ ನಮ್ಗೆ ಆ ಸ್ಕ್ರಿಪ್ಟ್ ಇದೆಲ್ಲ ಕೊಡ್ತಾ ಇಲ್ಲ, ನಾವು ಅದಕ್ಕೆ ಯೂಶ್ವಲಿ ನೋಡಿ ನಮ್ಮಷ್ಟು ನಾವು ಒಂಚೂರು ಡೆವಲಪ್ ಮಾಡ್ಕೊತಾ ಇದ್ವಿ. ಸೊ ಅದು ನಮಗೆ ಯೂಸ್ಫುಲ್ ಆಯಿತು ಸಿನಿಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.